ತಪ್ಪು ತಿಳ್ಕೊಬೇಡಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ಕೆಂಪಿಯರ್ ಸೋದ್ರ ಮಾವಕನವ. ಓ, ಕೆಂಪೇರ್ ಸೋದ್ರ ಮಾವನ. ಚೆನ್ನಾಗಿದ್ದೀರಣ್ಣ? ಹ್ಞೂ ಚೆನ್ನಾಗಿವಿ. ತಪ್ಪು ತಿಳ್ಕೊಬೇಡಿ ಕನಕ, ಗೊತ್ತಾಗ್ಲಿಲ್ಲ. ಅಯ್ಯೋ ಬುಡಿ, ನಿಮ್ಗೇನು ಗೊತ್ತಾದದು ಪಪ್ಪ, ಹೆಂಗೆ ಗೊತ್ತಾದದು? ಹೇಳ್ರು ತಾನೇ ಗೊತ್ತಾದದು, ಕೇಳಿದ್ರೆ ಏನು? ಆ, ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವ್ನಿ ಅಕ್ಕ. ಇದೇನು ಮಗ ಇಲ್ಲ ಅವನೇ? ಈ ಸ್ಕೂಲ್ಗೆ ಹೋಗ್ಬೇಕಲ್ಲ, ಈ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಕ್ಕೆಯ ಇಸ್ಕೊಂಡಿವಿ ಇಲ್ಲೆಯ. ಅವಳೆ ಕಲ್ಲಿದ್ದಳು ಗಂಗೆ. 4 ದಿವಸ ಇದ್ಬಿಟ್ಟು ಬರೋಕೆ ಅನ್ಕ ಹೋಗವಳೆ, ಬತ್ತಾಳೆ. ತಪ್ಪು ತಿಳ್ಕೊಬೇಡಿ, ನಿಜ ಹೇಳಿ ನೀವು, ಸುಳ್ಳು ಮಾತ್ರ ಹೇಳ್ಬೇಡಿ ನೀವು. ಯಾರೋ ನಮಗೆ ಫೋನ್ ಮಾಡಿದ್ರು, ಅದೇನೋ ನಿಮಗೆ ಹೊಡೆದ್ಬಿಟ್ಟು ಹೋಗಿದ್ರಂತಲ್ಲ, ಹೊಡೆದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಂಟ್ ಆಗಿದ್ರಂತೆ ನೀವು. ಆಮೇಲೆ ಈಗೇನೋ ಮನೆ ಬಿಟ್ಟು ಓಡಿಸಿದ್ದೀರಿ ಅಂತ ನೀವು ಹೇಳಿ ನೀವು. ಯಾಕೆಂದರೆ ನಮ್ಮ ಶ್ರೀನಿವಾಸನ್ಗೆ, ಅದೇ ನನ್ನ ಮಗನಿಗೆ ಮದುವೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಅವನೇನೋ ತಿರುಪ್ತಿಲಿದ್ದ ಇಷ್ಟು ವರ್ಷ, ನಮ್ಗೆ ಗೊತ್ತಿಲ್ಲ. ನಮ್ಮ ಹೊಟ್ಟೆಯವ್ರು ಏನೋ ಬೋದ್ಬಿಟ್ರು, ಒಂದು ಮಾತಾ ಅಂದ್ಬಿಟ್ಟು ಅವನು ಹಂಗೆ ಮನೆಯಲ್ಲಿ ಬಿಟ್ಟು ಮುನ್ಸ್ಕಟ್ಕೊ ಹೊಂಟೋಗಿದ್ದ. ನಾವು ನೋಡೋಗಂಟ ನೋಡ್ದು, ಒಂದು 2 ವರ್ಷ ನೋಡೋಗಂಟ ನೋಡ್ಬಿಟ್ಟು ಶಾಸ್ತ್ರ ಕೇಳಿದ್ಕೆ ಸತ್ತೋಗವನೆ, ಅವ್ನು ಜೀವಂತವಾಗಿ ಇಲ್ಲ ಅಂತ ಅಂದರು. ಹಂಗಂದ್ಮೇಲೆ ನಾವು ತಿಥಿ ಅಪ್ಪ ತಿಥಿ ಗಿತಿ ಮಾಡಿಬಿಟ್ಟು ಅವನೇ ಹಂಗೆ ಮರ್ತ್ಕೊಂಡಿದ್ದ. ನಾವು ಇನ್ನೇನು ಎಷ್ಟು ದಿವಸ ಅಂತಾನೆ ಅನ್ಸ್ಕೊಂಡಿರಿ, ಮರ್ತ್ಕೊಬಿಟ್ಟಿದ್ದು. ಇದ್ದಕ್ಕಿದ್ದಂಗೆ ನಮ್ಮ ಮಗ ಬಂದವನು ಈಗ ಗಂಗೆ ನೋಡ್ಬಿಟ್ಟು ಮದುವೆ ಆಯ್ತೀನಿ ಕಣವ, ಗಂಡ ಇಲ್ವಲ್ಲ, ಅವಳಿಗೊಂದು ಬಾಳ್ ಕೊಟ್ಟಂಗೆ ಆಯ್ತದೆ, ನನಗೊಂದು ಆಶ್ರಯ ಆಯ್ತದೆ ಅನ್ಕೊಂಡು ಹಂಗೆ ಅಂದ. ಅದಕ್ಕೆ ನಾವೇ ಎಣ್ಣ ಕೇಳಕ್ಕೆ ಅಂತ ಹೋಗಿದ್ದೋ. ಕೇಳ್ಕೊಂಡು ಬಂದು ಅವರು ಅಳಿಮಯ್ಯ ಮಗಳು ಎಲ್ಲ ಹೋಗ್ಬೇಕು, ಹಿರಿಯ ಅಳಿಮಯ್ಯ ಮಗಳು ಅಂತ ಅಂದವ್ರೆ. ನಮಗೆ ನೆನ್ನೆ ದಿವಸ ಒಂದು ಫೋನ್ ಬಂತು, ಏನಂತವ, ಅವಳು ರಬಜ್ಜಿ ಸರಿಲ್ಲ, ಇನ್ನೂ ಯಾವ್ಯಾವ ಥರದಲ್ಲ ಬತ್ತು, ಅವು ಬೇಡ ಬಿಟ್ಟಾಕಿ ಅವ್ರ ಅತ್ತೆಗೆ ಹೊಡೆದು ತಲೆ ಬುಂಡೆ ಹೊಡೆದಾಕವಳೆ, ಸರಿಲ್ಲ, ಮದುವೆ ಮಾಡ್ಕೊಂಡ್ರು ನಿಮ್ಮ ಮನೇಲಿ ನೆಮ್ಮದಿಗಿರೋಕ್ಕಾಯ್ಕಿಲ್ಲ, ನಾಳೆ ದಿವಸಕ್ಕಾದ್ರೂ ಅದು ತೊಂದರೆನೇ ಹೊರ್ತು ಸರಿ ಬರೋಕ್ಕಿಲ್ಲ, ಅವಳು ಸರಿ ಇಲ್ಲ ಅಂತ ನಮಗೆ ಯಾರೋ ಅಂದರು. ಅದಕ್ಕೆ ನೋಡದ ನಿಮ್ಮನ್ನ ಕೇಳದ ಒಂದು ಮಾತಾ ಏನು ಎಂತು ಅಂದ್ಕೊಂಡು ಹಂಗೆ ಬಂದೋಕನವ. ಇರೋದ ಮಾತಾಡಬೇಕು, ಇಲ್ದೋದೆಲ್ಲ ಮಾತಾಡಬೇಡ್ದು. ಇವತ್ತು ಚಿನ್ನು ಸೂಜಿ ಅಂದ್ಬಿಟ್ಟು ಕಣ್ಣು ಚುಚ್ಕೊಳಕ್ಕಾಯ್ಕಿಲ್ಲ, ನಮ್ಮದು ತಮ್ಮದು ಅಂದ್ಬಿಟ್ಟು ನಾವು ಅವಳು ಸರಿ ಇಲ್ಲ ಅಂತ ಅಂದ್ರೂ ನಾವು ಹಂಗೆ ಮದುವೆ ಮಾಡ್ಕೊಬಿಟ್ಟು ನಾಳೆ ದಿವಸಕ್ಕೆ ನಾವು ನರ್ಕ ಅನ್ಬೋಸಕ್ಕದ. ಅದಕ್ಕೆ ಅವ್ರನ್ನೇ ಕೇಳದ, ಬೇರೆಯವರೆಲ್ಲ ಮಾತು ಬೇಡ, ಅವ್ರನ್ನೇ ಒಂದು ಮಾತು ಕೇಳುವ ಅಂದ್ಕೊಂಡಂಗೆ ಬಂದೆ. ಅಯ್ಯೋ ಇಲ್ಲ ಕಣವ, ಇಲ್ಲ ಯಾವ ಹೊಡೆದು ಇಲ್ಲ ಬಡ್ದು ಇಲ್ಲ, ಏನೋ 4 ದಿವಸ ಅವ್ರ ಅಪ್ಪನಿಗೂ ಏನೋ ಹುಷಾರಿಲ್ಲ ಅಂದ್ಕೊಂಡಂಗೆ ಓದ್ಲು. ಮಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾವು ಇರ್ಸ್ಕೊಂಡು ಅಷ್ಟೇ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲವ. ಇರೋದ ಮಾತಾಡಬೇಕು, ಇಲ್ದೋದೆಲ್ಲ ಹೇಳ್ಬಾರ್ದು. ನಮ್ದೇನು ಅಭ್ಯಂತರ ಇಲ್ಲ ಕಣವ, ಆಲಿ ಬಿಡು. ಈಗ ನನ್ನ ಮಗನ ಮದುವೆಗೆ ಏನು ಜಾಸ್ತಿ ವರ್ಷನೂ ಬಾಳ್ನಿಲ್ಲ ಪಪ್ಪ, ಅವಳು ಯಾವ ಸುಖನೂ ಅನ್ಬೋಸಿಲ್ಲ, ಅಚ್ಚುಕಟ್ಟಾಗಿರಲಿ, ನಾವೇನು ಬೇಡ ಅನ್ನೋಕ್ಕಿಲ್ಲ, ನಮ್ಮ ಅಭ್ಯಂತರವೂ ಇಲ್ಲ ನಮಗೆ. ಮಾತ್ರವ ಯಾವ ಹೊಡೆಯೋದು ಇಲ್ಲ ಬಡಿಯೋದು ಇಲ್ಲವ, ಅವಳ ಪಾಡ್ಗೆ ಅವಳು ಇರ್ತಾಳೆ, ನಮ್ಮ ಪಾಡ್ಗೆ ನಾವಿರ್ತೀವಿ. ನಾನೇ ಹಿರಿ ಸೊಸೆತವ ಇರಬೇಕು ಅಂದ್ಕೊಂಡು ಆಸೆ ಪಟ್ಕೊಂಡು ಇಲ್ಲಿಗೆ ಬಂದೆ. ಅವಳು ಮಾಮೂಲಿ ಮಗಿನೂ ಇರ್ಸ್ಕೊಂಡು ಅಲ್ಲಿ ಇದ್ಲು, ಏನು ಮಾಡಿದ್ರು ನಾವು ಕೊಡವು ಅವಳು ಕೊಡೋಳು. ಬತ್ತವೈದು ಮಾತುಕತೆಲೆಲ್ಲ ಚೆನ್ನಾಗಿದ್ದೋ ಕಣವ ಅವ್ವ ಮಕ್ಳು. ನನಗೆ ಸುಮ್ಮನೆ ಇರೋದು ಹೇಳ್ಬೇಕು, ಯಾರೋ ಆಗ್ನಾರ್ದಕ್ಕೆ ಏನೇನೋ ಹೇಳೋರೆ, ಅವು ಯಾವನೂ ನಂಬೇಡಿ ನೀವು. ಮಾಡ್ಕೊಳ್ಳಿ ನೆಮ್ಮದಿಯಾಗಿರಲಿ, ಬೇಡ ಅಂತ ನಾನು ಅನ್ನಕ್ಕಿಲ್ಲ. ನೋಡ್ದ ಪಾಪ ಎಷ್ಟು ದೊಡ್ಡ ಗುಣ ಅಂತ ನಿಮ್ಮದು. ನಿಜಕ್ಕೂ ಬೇಕಾ ಭಾಳ ಸಂತೋಷ ಆಯಿತು ಕನಕ, ಭಾಳ ಸಂತೋಷ ಆಯಿತು. ಬೇರೆಯವರಾಗಿದ್ರೆ ಹಿಂಗೆ ಒಪ್ಪಿಡ್ತಿದ್ರಕ್ಕ, ಏನೇನಾರು ಹೇಳ್ಬಿಡೋರು ಆಗ್ನರ್ದಕ್ಕೆ. ಆದ್ರೂ ನೀವು ಮದುವೆ ಮಾಡ್ಕೊಳ್ಳಿ ಚೆನ್ನಾಗಿರಲಿ ಅಂತ ಅಂತಿದ್ದೀರಿಯಲ್ಲ, ನಿಜಕ್ಕೂ ನಿಮ್ಮ ದೊಡ್ಡ ಗುಣಕ್ಕೆ ಕೈ ಎತ್ತು ಮುಗಿಬೇಕು ಕನಕ. ಹಂಗಲ್ಲ ಕಣಣ್ಣ, ನಮ್ಮ ಮನೆ ಹೆಣ್ಮಕ್ಳಾಗಿದ್ರೆ ನಾವು ಸುಮ್ಮನೆ ಆಯ್ತಿದ್ವ? ನಮ್ಮ ಮನೆ ಹೆಣ್ಮಕ್ಳು ಭಾಳ ಹಾಳಾಗಲಿ ಅಂತ ಅಂದವಣ್ಣ. ಈಗ ಯಾರ ಮನೆಯವರು ಅಂತ ಅನ್ನೋಕ್ಕಾಯ್ಕಿಲ್ಲ, ಬಂದೋಳೆ ನಮ್ಮ ಮಗಳು, ಓದೋಳೆ ನಮ್ಮ ಸೊಸೆ ಅನ್ಕೋಬೇಕು. ಹಂಗೆ ಸುಮ್ಮನೆ ಇಲ್ದವದೆಲ್ಲ ಯಾಕೆ ಹೇಳ್ಬೇಕು, ಮಾಡ್ಕೊಳ್ಳಿ, ಅವಳಿಗೊಂದು ಬಾಳ್ ಸಿಗ್ಲಿ. ಆಮೇಲೆ ಇನ್ನೊಂದು ದಿವಸ ಯಾಕ ಇದನ್ನ ನಿಮ್ಮ ಕಿವಿಲೇ ಇರಲಿ, ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಹೇಳಕ್ಕ ಅದೇನು ಅವ್ರ ಬಾವನಿಗೂ ಇವಳಿಗೂ ಏನೋ ಸಂಬಂಧ? ಅಯ್ಯೋ ಇಲ್ಲ ಕಣವ, ದೇವರಾಣೆಗೂ ಇಲ್ಲ, ಅವೆಲ್ಲ ಇಲ್ಲ. ನಾನು ಸೊಸೆ ಅಪ್ರಂಜಿ ಅಂತವಳು, ಸುಮ್ಮನೆ ಇಲ್ದೋದ ಬೊಗಳು ಬಿಡ್ದಕ್ಕ. ಈಗ ಅವಳು ಇಲ್ಲ ಅಂದ್ಬಿಟ್ಟು ನಾವು ಇಲ್ದೋದನ್ನ ಹೇಳಕ್ಕದ್ದವಳ ಮೇಕೆ ಅಂತೆ ಬುದ್ಧಿ ಅವಳು ಕಲ್ತಿಲ್ಲ. ಅವ ಅಣ್ಣ ಒಯ್ಯನು ಅಷ್ಟೇ, ಸುಬ್ಬಪ್ಪ ಭಾಳ ಒಳ್ಳೆಯವನು, ತಂಗಿಗಿಂತ ಹೆಚ್ಚಾಗಿ ನೋಡ್ಕೊತಾನೆ ನಾದ್ನಿಯ. ಯಾರೋ ನನ್ನ ಮಕ್ಳು ಆಗ್ನಾರ ನನ್ನ ಮಕ್ಳಂಗೆ ಫೋನ್ ಮಾಡಿ ಹೇಳಿದಾರೇನೋ ನಿಮಗೆ? ಏನೂ ಇಲ್ಲ ಕಣವ, ನಾನು ಸೊಸೆ ಕೇಳಿ ಬೇಕಾರೆ ನನ್ನ ಸೊಸೆನೇ ಕೇಳಿ. ಅಯ್ಯೋ ಒಳ್ಳೆಯವಳು, ಹಂಗೆಲ್ಲ ಇಲ್ಲ ತು, ಸುಮ್ಮನೆ ಇಲ್ದೋದೆಲ್ಲ ಹೇಳದ.
ಯಾವನವನು ಹೇಳ್ದನು ಫೋನ್ ನಂಬರ್ ಕೊಡಿ ನಾನೇ ಉಗಿತೀನಿ. ಇರ್ಲಿಯವ ಅವೆಲ್ಲನೂ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಕ್ಕಿಲ್ಲ. ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇನೋ ನಮ್ಮ ಮನೆ ನಾವೇ ಕಳ್ಕೊಂಡಂಗೆ. ನಾನು ಹೇಳ್ದೆ ಇವಳಿಗೆ ನಮ್ಮ ಮುಟ್ಟೆಯೊಳಗೆ, ಇವಳು ಯಾಕೋ ಜೀವ ಸಮಾಧಾನ ಆಗಲಿಲ್ಲ ಇವಳಿಗೆ. ಏನೋ ಎಂತೋ ಅದು ಯಾಕೆ ಬೇಕು ಒಂದು ಮಾತು ಕೇಳ್ಕೊಂಡೆ ಹೊಂಟೋಗೋದ ಬನ್ನಿ ಅಂತವ. ಒಂದು ದಿವ್ಸ ಆಟ ಅಲ್ವಲ್ಲವ, ಇದು ಜೀವನ ಪರ್ಯಂತ ಆಟ. ಅದಕ್ಕೆ ನೋಡೋದ ತಗೆ ಓಟ್ ಬರೋದ ಅನ್ಕೊಂಡಂಗೆ ಬಂದು. ಅಯ್ಯೋ ಬಂದ್ರೇನಪ್ಪ ಬನ್ನಿ, ಯಾಕೆ ಬರಬೇಡಿ ಅಂತ ಅನ್ನಂಗಿದ್ದದ. ಬನ್ನಿ ಯಾಕಂಗನ್ನವ, ಹೋಗಿ ಊಟ ಮಾಡೋಗಿ. ಇಲ್ಲ ಊಟ ಗೀಟ ಏನು ಬೇಡ, ಇಷ್ಟು ಬಿರುತಿನ ಮಾತಾಡ್ಸೋದ್ರಲ್ಲ ನಿಜಕ್ಕೂ ಅಷ್ಟೇ ಸಾಕು ನಮಗೆ. ಅದ್ರ ಮನ್ಸಿಗೆ ಭಾಳ ಸಮಾಧಾನ ಆಯಿತು. ಏನೋ ಎಂತು ಅಂದ್ಕೊಂಡು ನೆನೆಲ್ಲ ನಿದ್ದೆನೇ ಬರಲಿಲ್ಲ ರಾತ್ರಿ ಎಲ್ಲ ನನಗೆ. ಹಿಂಗೆ ಅಂದ್ಬಿಟ್ರಲ್ಲ, ಅವ್ನು ನೋಡೋರು ಆಸೆಗವನೇ ಮದುವೆ ಆಗೋಕ್ಕೆ ಅಂದ್ಬಿಟ್ಟು ಹಿಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಸರಿ ಇಲ್ಲ ಅವಳು ಅಂತ ಅಂದ್ಬಿಟ್ರಲ್ಲ. ಈಗ ಹೆಂಗೆ ಮಾಡೋದು ಅಂತ ಹೊಸಿ ಯೋಚನೆ ಆಗಿತ್ತಿಲ್ಲ. ಇವಳು ಬೇರೆ ನಮ್ಮ ಮುಟ್ಟೆವಳು ಇಷ್ಟೆಲ್ಲ ಆದಮೇಲೆ ಬೇಡ ಬಿಲ್ಕುಲ್ ಅಂದ್ಬಿಟ್ಲ. ಅದಕ್ಕೆ ಒಂದು ಮಾತು ಕೇಳ್ಕೊಂಡೆ ಹೊಂಟೋಗದ. ನಮ್ಮ ಮನ್ಸಿನ ಭಾರನೂ ಇಳ್ದಂಗೆ ಆಯ್ತದೆ ಅನ್ಕೊಂಡಂಗೆ ಬಂದೋಕನವ. ಈಗ ನೀವು ಮಾತಾಡಿದ ಮಾತಿಂದ ನಮ್ಮ ಮನ್ಸಿಗೆ ಭಾಳ ಸಮಾಧಾನ ಆಯಿತು ಮಾತ್ರ. ಅಯ್ಯೋ ಏನೂ ಇಲ್ಲ ಕತೆ ಮಾಡ್ಕೊಳ್ರಪ್ಪ, ಒಳ್ಳೆ ಹುಡುಗಿಕನ ಏನಿಲ್ಲ. ಪಪ್ಪ ಮುಗ ಅಲ್ಲ ಬಲ ನಂಟ್ರಕನ ನಿಮ್ಗೆ. ಓಹೋ ಅಜ್ಜಿನೇ ಒತ್ಕ ಬಂದಾನಲ್ಲವ, ಅಜ್ಜಿನೆಯ ಅವ್ರ ಅಪ್ಪನಂಗೆ ಇದ್ದಿದ್ದು. ಅವ್ರ ಅಪ್ಪನಂಗೆ ಕಣವ ನನ್ನ ಮಗನಂಗೆ. ಬಪ್ಪ ಇಲ್ಲಿ ಕಾಸು ಕೊಟ್ಟನ್ ಬಾ, ಅಂಗಡಿ ತಿಂಡಿ ತಗೊಳ್ವೆ. ಅಯ್ಯೋ ತಂದು ಮಡ್ಗಿವಿ ಕಣಪ್ಪ, ತಂದು ಮಡ್ಗಿವಿ ಸುಮ್ಕಿರಿ. ಹೆಂಗೋ ಬಿಡವ, ನನಗಂತೂ ಭಾಳ ಸಮಾಧಾನ ಆಯ್ತು ಕಲ ನಿಮ್ಮನ್ನೆಲ್ಲರೂ ನೋಡಿ. ಭಾಳ ಸಮಾಧಾನ ಆಯಿತು ನಿಜಕ್ಕೂ. ಏನೋ ಎಂತೋ ಅಂತವ ಒಂಥರ ಇದಾದಂಗೆ ಆಗಿತ್ತು. ಬಿಡು ಹೆಂಗೋ ಚೆನ್ನಾಗಿದ್ದೀರಿ ಅಲ್ಲ. ಹಿರಿ ಶ್ವಾಸಯ್ಯ ಕಣಪ್ಪ, ನನ್ನ ಮಗನಿಗೆ ಇಬ್ಬರಲ್ಲಿ ಇರ್ತಿರು. ಇವಳೇ ಹಿರಿಯೋಳು, ಅವಳೇ ಕಿರಿಯೋಳು. ಸರಿ ಆಯ್ತು ಕಣವ, ಆಯ್ತು ಬತ್ತೀವಿ ಮತ್ತೆ. ಅದೇಕವ ಅಪ್ಪ ಊಟ ಮಾಡ್ಕೊಂಡು ಹೋಗಿರಿ. ಅಡುಗೆ ಮಾಡ್ತೀನಿ, 5 ನಿಮಿಷಕ್ಕೆ ಆಯ್ತದ. ನಾನು ಈಗ ತಾನೇ ಕೆಲ್ಸದಿಂದ ಬಂದೆ. ಈಗ ಅಡುಗೆ ಮಾಡ್ಬೇಕು, ಬಿಸಿ ಅಡಿಕೆ ಮಾಡ್ಕೊಟ್ಟನು. ಇಲ್ಲ ಕತೆವ ಬತ್ತೀವಿ. ಏನು ಬೇಡ ಊಟ ಗೀಟ ಏನು ಬೇಡ ಕತೆ. ಹೆಂಗೋ ಇಷ್ಟು ಪ್ರೀತಿಯಿಂದ ಮಾತಾಡಿದ್ರಲ್ಲ ಅಷ್ಟೇ ಸಾಕಲ್ಲ. ಇನ್ನೇನಾಗಬೇಕು ಮನ್ಸೂನ್ಗೆ. ಪ್ರೀತಿ ವಿಶ್ವಾಸವೇ ಮುಖ್ಯ. ಭಾಳ ಚೆನ್ನಾಗಿ ಮಾತಾಡಿದ್ರಿ ಕಲ, ಭಾಳ ಸಂತೋಷ ಆಯಿತು. ಆಯ್ತು ಊಟ ಮಾಡ್ಕೊಂಡು ಹೋಗಿರಿ ಇರ್ರಣ, ಊಟ ಮಾಡ್ಕೊಂಡು ಹೋಗಿರಿ ನೀವು. ಬೋರಾಗಿ ಮಾಡ್ಕೊಬಂದು ಇನ್ನು ಆಚೆಗೆ ಕಾಫಿ ಕುಡಿನಿಲ್ವಾ? ಬತ್ತೀವಿ ಸುಮ್ಮನಿರವ, ಇನ್ನೇನು ಬರ್ನೇಬೇಕು ಓನೇಬೇಕು. ಹೆಂಗೋ ಇದೊಂದು ಒಳ್ಳೆ ಕಾರ್ಯ ಆದರೆ ಅವಳಿಗೂ ಒಂದು ಜೀವನ ಸಿಕ್ತಂಗೆ ಆಯ್ತದೆ, ನಮ್ಮ ಮನೇನು ಒಂದು ಬೆಳ್ಕೊದಂಗೆ ಆಯ್ತದೆ. ಅಯ್ಯೋ ಅಣ್ಣ ಆದಿ ಬೇಡ ಅನ್ನಕ್ಕಿಲ್ಲ ಕಣ, ನಾವು ಬೇಡ ಅನ್ನೋ ಜನ ಅಲ್ಲ. ಆದಿ ಒಳ್ಳೇದಾಗಲಿ. ಸರಿ ಕಣವ ಆಯಿತು, ಬತ್ತೀವಿ ಮತ್ತೆ ನಾವು. ಹ್ಞೂ ಅಣ್ಣ ಆಯಿತು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅವಳು ಮಾಡಿರೋ ಕರ್ಮಳು ಅನ್ಬೋಸ್ಕೊಳ್ಳಿ ಬಿಡಿ. ಅದ್ಯಾಕೆ ಅವಳು ಕಲ್ಯಾಣ ಮುರಿದಿ ನನಗೇನಾಗಬೇಕಾಗಿತ್ತು? ಏನೋ ಮದುವೆ ಆಗೋಕ್ಕೆ ಒಂದು ಅವಕಾಶ ಸಿಕ್ಕದಿ, ಏನೋ ಚೆನ್ನಾಗಿರಲಿ ಬಿಡಿ. ನನ್ನ ಮಗನ ಮದುವೆ ಆಗಿ ಏನು ಅವಳು ಸುಖವಾಗಿರ್ಲಿಲ್ಲ ಏನಿಲ್ಲ. ಅಯ್ಯೋ ನಮ್ಮಿಂದ ಯಾಕೆ ಅವಳ ಜೀವನ ಹಾಳು ಮಾಡೋದು? ಬೇಡ ಆ ಕರ್ಮ ನಾವೇ ಕೊತ್ಕೊಳ್ಳೋದು. ಅದಕ್ಕೆ ಅವಳು ಹೊಡೆದಿದ್ಲು ಬಡ್ದಿದ್ಲು ಅಂತ ಯಾವುದನ್ನೂ ಹೇಳಿಲ್ಲ. ಅಯ್ಯೋ ಹೇಳೇನು ಏನಾಯ್ತಿತ್ತು ಹೇಳಿ, ಅವೆಲ್ಲ ಯಾಕೆ ಬೇಕು ನಮಗೆ ಅಲ್ವ್ರಾ? ಸರಿ ಕಣ್ರಪ್ಪ ಬರೋವ್ರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.